ಈ ರಿಪೋರ್ಟ್ ನಿಮ್ಗೆ ಯಾರು ಕೊಟ್ಟಿದ್ದು? ಪಾರ್ಥ ಅವರು ಮತ್ತೆ ಅಪೇಕ್ಷಾ ತಂದರು. ನಾನು ತಂದಿದ್ದು? ಯಾಕೆ, ಏನಾಯ್ತು? ದಿಸ್ ಇಸ್ ಫೇಕ್. ನೋಡಿ, DNA ರಿಪೋರ್ಟಲ್ಲಿ ಈ ಥರ ಆಗೋದು ತುಂಬ ರೇರು. ನಂಗೆ ಯಾಕೋ ಇದು ಒರಿಜಿನಲ್ ಎಲ್ಲ ಫೇಕ್ ಅನ್ನಿಸ್ತಿದೆ. ಯಾರೋ ಈ ರಿಪೋರ್ಟ್ನ ಸ್ವ್ಯಾಪ್ ಮಾಡಿರೋ ಥರ ಇದೆ. ನಿಮ್ಮ ರಿಪೋರ್ಟ್ನ ಅವ್ರಿಗೆ, ಅವ್ರ ರಿಪೋರ್ಟ್ನ ನಿಮಗೆ ಎಕ್ಸ್ಚೇಂಜ್ ಮಾಡಿದ್ದಾರೆ. ಅಂದರೆ? ಹೌದು. ಒಂದು ನಿಮಿಷ ಇರಿ, ನನಗೆ ಆ ಲ್ಯಾಬ್ರು ಪರಿಚಯ ಇದ್ದಾರೆ. ನಾನೇ ಫೋನ್ ಮಾಡಿ ಕನ್ಫರ್ಮ್ ಮಾಡ್ಕೋತೀನಿ. ಹಲೋ, ಒಂದು ಸಹಾಯ ಆಗಬೇಕಾಗಿತ್ತು. DNA ಟೆಸ್ಟಿಗೆ ಬಂದಿದ್ರಲ್ಲ, ಗೌತಮ್ ದಿವಾನ್ ಹಾಗೂ ಭೂಮಿಕಾ ದಿವಾನ್ ಅವ್ರ ಹತ್ರ, ಜೊತೆಗೊಂದು ಮಗು. ಹಾಂ ಬಂದಿತ್ತು. ಆ ಮಗುವಿನ DNA ಯಾರ ಜೊತೆ ಮ್ಯಾಚ್ ಆಗಿತ್ತು? ಗೌತಮ್ ದಿವಾನ್ ಮತ್ತು ಭೂಮಿಕಾ ದಿವಾನ್ ಅವ್ರ ಜೊತೆನೆ. ಆ ರಿಪೋರ್ಟ್ ನಂಗೆ ಕಳಿಸ್ಕೊಡ್ಬೋದಾ? ಈಗಲೇ ಕಳಿಸ್ಕೊಡ್ತೀನಿ. ಥ್ಯಾಂಕ್ ಯು ಸರ್. ಒಂದು ನಿಮಿಷ, ಅವ್ರಿಗೆ ರಿಪೋರ್ಟ್ ಕಳ್ಸೋಕ್ಕೆ ಹೇಳಿದ್ದೀನಿ. ನಾನು ಅನ್ಕೊಂಡಿದ್ದು ಕರೆಕ್ಟ್. ಇಟ್ಸ್ ಅ ಫೇಕ್ ರಿಪೋರ್ಟ್. ಯಾರೋ ದಿನ ಸ್ವ್ಯಾಪ್ ಮಾಡಿದ್ದಾರೆ. ಡಾಕ್ಟರ್? ಹೌದು, ನನಗೆ ಆ ಮಗು ನಿಮ್ಮ ಮಗುನೇ ಆಗಿರ್ಬೋದು ಅಂತ ಡೌಟ್ ಇತ್ತು. ಈಗ ಆ ರಿಪೋರ್ಟು ಈ ರಿಪೋರ್ಟ್ ಮ್ಯಾಚ್ ಆಗ್ತಾ ಇದೆ. ಅವ್ರು ನಿಮ್ಮ ಮಗುನೇ. ನಮ್ಮ ಮಗಳ? ಆ ಮಗು ಕೈ ಮೇಲೆ ಏನಾದರೂ ಮಚ್ಚೆ ಇತ್ತಾ? ಹಾಂ, ಇದು ತ್ರಿಶೂಲ. ಹೌದು, ತ್ರಿಶೂಲದ ಮಚ್ಚೆ ಇತ್ತು. ದೆನ್ 100% ಅವಳು ನಿಮ್ಮ ಮಗಳೇ. ನಾನೇ ಕೈಯಾರೆ ಆ ಮಗುನ ಕೈಲಿ ಹಿಡ್ಕೊಂಡಿದ್ದೆ. ನೋಡಿದ್ದೆ, ಅಲ್ಲಿ ಕೈಲಿ ಮಚ್ಚೆ ಇತ್ತು. ನೀವು ಪಾರವ್ರು ಫೋನ್ ಮಾಡಿ ಚೆಕ್ ಮಾಡ್ಕೊಳ್ಳಿ, ಅವರು ಅಲ್ಲೇ ಇದ್ರು. ಬಟ್ ಆ ಡಾಕ್ಯುಮೆಂಟ್ ಬಂದ ತಕ್ಷಣ ನೀವು ಕ್ರಾಸ್ ವೆರಿಫೈ ಯಾಕೆ ಮಾಡಲಿಲ್ಲ? ಹೇಗೆ ಕಳಿಸ್ಕೊಟ್ಬಿಟ್ರಿ? ಅಲ್ಲ, ಇಂಥ ದೊಡ್ಡ ನಿರ್ಧಾರ ತಗೊಳ್ಳೋ ಮುಂಚೆ ಒಂದ್ಸಲನಾದರೂ ಯೋಚನೆ ಮಾಡಬೇಕಿತ್ತಲ್ವಾ? ತಪ್ಪು ಮಾಡಿಬಿಟ್ರಿ. ಇದು ಆ ಮಗು ಜೀವನದ ಪ್ರಶ್ನೆ ಅಲ್ವಾ ಸರ್? ಅಲ್ಲ, ನೀವು ಡೆಲಿವರಿ ಆದ ತಕ್ಷಣ ಕೈಯಾರೆ ಮಗುನ ಹಿಡ್ಕೊಂಡಿದ್ರಲ್ವಾ? ನೀವು ಅಬ್ಸರ್ವ್ ಮಾಡಲಿಲ್ವಾ? ಅದರಲ್ಲೂ ಎಷ್ಟೋ ಸಿಮಿಲಾರಿಟೀಸ್ ಇದೆ ನೋಡಿ. ಅದೆಲ್ಲ ಕೋಇನ್ಸಿಡೆನ್ಸ್ ಅಂತೂ ಆಗೋಕ್ಕೆ ಸಾಧ್ಯ ಇಲ್ಲ. ಇಲ್ಲ ಸರ್, ಪ್ರತಿಕ್ಷಣನೂ ಅನ್ನಿಸ್ತಿತ್ತು ಇವಳೇ ನನ್ನ ಮಗಳು ಅಂತ ನನ್ನ ಮನಸ್ಸು ಹೇಳ್ತಾ ಇತ್ತು. ಯಾಕೋ ನಂಬಲಿಲ್ಲ ಸರ್. ಅದಕ್ಕೆ ಅನ್ಸುತ್ತೆ ಒಂದು ಕ್ಷಣನೂ ಅವಳಿಂದ ದೂರ ಇರೋಕ್ಕಾಗ್ತಿರ್ಲಿಲ್ಲ. ಈಗ ಅರ್ಥ ಆಗ್ತದೆ, ನಮ್ಮ ಮಗಳು. ಐ ಆಮ್ ಸಾರಿ ಟು ಸೇ, ಬಟ್ ಮಗುನ ಕಳಿಸ್ಕೊಟ್ಟಾದ್ಮೇಲೆ ಈಗ ದುಃಖಪಟ್ಟು ಏನೂ ಪ್ರಯೋಜನ ಇಲ್ಲ ಅಲ್ವಾ? ಆ ಮಗುನ ನೀವೇ ಕೈಯಾರೆ ಹಿಡ್ಕೊಂಡಿದ್ರಿ. ನೀವು ಅಬ್ಸರ್ವ್ ಮಾಡಿರ್ತೀರಾ ಅಂತ ನಾನು ಅಂದ್ಕೊಂಡಿದ್ದೆ. ಬಟ್ ಇಲ್ಲ ಸರ್, ನಾನು ಆ ಟೈಮಲ್ಲಿ ಅಬ್ಸರ್ವ್ ಮಾಡಲಿಲ್ಲ ಸರ್. ನಾನು ಹೇಳ್ತಾ ಇದ್ದೀನಲ್ಲ, ಅವ್ರು ನಿಮ್ಮ ಮಗಳೇ. ಅವ್ರನ್ನ ಯಾಕೆ ಕಳಿಸ್ಕೊಟ್ರಿ? ಹೋಗಿ ಕರ್ಕೊಂಡು ಬನ್ನಿ. ಗೌತಮ್, ಹಣ ನಾನು ತಪ್ಪು ಮಾಡಿಬಿಟ್ಟೆ ಕಣಪ್ಪ. ಅವತ್ತು ಅಖಿಲಾಂಡೇಶ್ವರಿ ಮೇಡಮ್ ಎಲ್ಲ ಹೇಳಿದ್ರು. ನಾನು ನಿನ್ನ ಹತ್ರ ಹೇಳಿದೆ, ನಾನೇ ಹೋಗಿ ಮಿಂಚುನ ಕರ್ಕೊಂಬಂದು ನಿಮಗೆಲ್ಲ ಸರ್ಪ್ರೈಸ್ ಕೊಡೋಣ ಅಂತ ಮಾಡಿದೆ. ಆದರೆ ಏನೋ ಆಗೋಯ್ತು. ನಾನು ನಿನ್ನ ಹತ್ರ ಹೇಳಿದೆ, ದೊಡ್ಡ ತಪ್ಪು ಮಾಡಿದೆ ಗೌತಮ್, ದೊಡ್ಡ ತಪ್ಪು ಮಾಡಿದೆ. ಏನು ಹೇಳ್ತಾ ಇದ್ದಾರೆ? ಈ ವಿಷಯ ನಿಮ್ಗೆ ಮೊದಲೇ ಗೊತ್ತಿತ್ತಾ? ಹೌದು ಗೌತಮ್, ಹೌದು. ಇಷ್ಟು ದಿವಸ ನಮ್ಮನೇಲಿ ಓಡಾಡ್ಕೊಂಡಿದ್ಲಲ್ಲ ಮಿಂಚು, ಅವಳೇ ನಿನ್ನ ಮಗಳು ಕಣಪ್ಪ, ಅವಳೇ ನಿನ್ನ ಮಗಳು.
ಗೌತಮ್ ಆದರೆ ನೀನು ಒಂದು ಕ್ಷಣ ವೇಸ್ಟ್ ಮಾಡಬೇಡ. ನಿನ್ನ ಮಗಳನ್ನು ಉಳಿಸ್ಕೋ, ನಮ್ಮ ಮಿಂಚನ್ನು ಉಳಿಸ್ಕೋ. ಯಾರೋ ನಿನ್ನ ಮತ್ತೆ ಮಗಳನ್ನ ಬೇರೆ ಮಾಡಕ್ ಬಂದಿದ್ದಾರೆ. ಗೌತಮ್ ಅವರು ಒಳ್ಳೆಯವ್ರ ಥರ ಕಾಣಲ್ಲ, ಕೆಟ್ಟವ್ರ ಥರ ಕಾಣ್ತಾರೆ. ಮಿಂಚೂನ್ ಕರ್ಕೊಂಡೋದ್ರಲ್ಲ, ಅವ್ರಿಗೆ ಮೊದಲು ಫೋನ್ ಮಾಡು. ಏನಾಯ್ತು? ಫೋನ್ ಪಿಕ್ ಮಾಡ್ತಾ ಇಲ್ಲ. ಬರ್ತಾ ಹೋಗ್ಬೋಣ. ಧೈರ್ಯವಾಗಿರಿ, ನಾನು ಮಿಂಚೂನ್ ಕರ್ಕೊಂಡು ಬಂದೇ ಬರ್ತೀನಿ. ಬರ. ಮಗು ಇಲ್ಲಿ ಸರ್, ಕಾರಲ್ಲಿದೆ. ಕಣ್ಣು ಮುಚ್ಕೊಂಡು ನೆಮ್ಮದಿಯಾಗಿ ಮಲಗಿದ್ಯಲ್ಲ, ಕಣ್ಣು ಬಿಟ್ಟ ಮೇಲೆ ನಿನ್ನ ಪ್ರಪಂಚನೇ ಬದಲಾಗಿರುತ್ತೆ. ಗುಡ್ ಜಾಬ್, ಕೆಲಸ ಅಚ್ಚುಕಟ್ಟಾಗಿ ಮಾಡಿದ್ದೀರ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಥ್ಯಾಂಕ್ಸ್ ಆಗಿರಲಿ. ಮಗುನ ಕಳಿಸ್ಬೇಕಾದ್ರೆ ನಮ್ಮಣ್ಣ ಏನು ಕೊಡಲಿಲ್ವಾ? ಇಲ್ಲ ಸರ್, ಏನು ಕೊಡಲಿಲ್ಲ. ಆದರೆ ಸ್ವಲ್ಪ ಕ್ಯಾಶ್ ಕೊಟ್ಟರು. ನಿಮ್ಗೇನಾದರೂ ಪ್ರಾಬ್ಲಮ್ ಆದರೆ ನನಗೆ ಫೋನ್ ಮಾಡಿ ಅಂತ ಹೇಳಿ ಕಳಿಸಿದ್ರು ಅಷ್ಟೇ. ಸರ್, ಇವಾಗ ಮಗುನ್ ನಿಮ್ಮ ಕೈಗೆ ಒಪ್ಸಿದೀವಿ, ನಾವಿನ್ನು ಹೊರಡ್ಬೋದಾ ಸರ್? ಓ ಸಮಾಧಾನ. ಏನಷ್ಟು ಅರ್ಜೆಂಟ್ ಹೊರಡೋದಿಕ್ಕೆ? ನೀವು ಮಾಡಬೇಕಾಗಿರೋ ಇನ್ನೂ ಒಂದು ಕೆಲಸ ಬಾಕಿ ಇದೆ. ಇನ್ನೊಂದು ಕೆಲಸನ? ಏನು ಸರ್? ನಾನು ಹೇಳೋ ಜಾಗಕ್ಕೆ ಆ ಮಗುನ ತಲುಪಿಸ್ಬೇಕು. ಸರ್, ಆ ಕೆಲಸನ ನೀವೇ ಮಾಡ್ಬೋದಲ್ಲ ಸರ್? ನಾನು ಮಾಡಂಗಿದ್ರೆ ನಿಮಗೆ ಯಾಕೆ ಸರ್ ಹೇಳ್ತಾ ಇದ್ದೆ? ನೀನೇನು ಸುಮ್ಮನೆ ಮಾಡಬೇಡ, ಅದಕ್ಕೂ ನಿನಗೆ ಲಾಭ ಇದೆ.